ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳು ಮತ್ತು ಮಹತ್ವ ಕುರಿತು ಸಂದರ್ಶನ ಹಾಗೂ ಹವಾಮಾನ ವರದಿ ಮತ್ತು ಪೇಟೆದಾರಣೆ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆಯ ಕ್ರಮಗಳು ಮತ್ತು ಮಹತ್ವ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂದ್ರೆ ಏನು, ಯಾಕೆ ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಬೆಳೆತಕ್ಕಂತ ಒಂದು ಸಮಯದಲ್ಲಿ ಅಳವಡಿಸ್ಕೋಬೇಕಾಗತ್ತೆ, ಇದರಿಂದ ಯಾವ ರೀತಿ ಲಾಭಗಳಾಗ್ತವೆ ಅಂತಕ್ಕಂತ ವಿಚಾರ. ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆ, ರೈತರು ಬರೇ ರೋಗನಾಶಗಳನ್ನ ಸಿಂಪರಣೆ ಮಾಡ್ತಾ ಇರ್ತಾರೆ. ರೋಗ ಬಂತಂದ್ರೆ ತರೋದು, ಎಣ್ಣೆ ಹೊಡೆದ್ ಬಿಡೋದು. ಆದ್ರೆ ಈ ರೋಗನಾಶಕ ಕೀಟನಾಶಕ ಸಿಂಪರಣೆ ಮಾಡೋದ್ರ ಜೊತೆನೆ ಇತರ ಕ್ರಮಗಳನ್ನ ನಾವು ಅಳವಡಿಸ್ಕೊಂಡಿವಪ್ಪ ಅಂದ್ರೆ ಸಾಕಷ್ಟು ಲಾಭಗಳಿದಾವೆ. ಅದೇನು, ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಏನು ಕ್ರಮಗಳಿದಾವೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ನಮ್ಮ ರೈತರೊಂದಿಗೆ ವಿಚಾರವನ್ನ ಹಂಚ್ಕೊತಿದ್ದಾರೆ. ಬನ್ನಿ ಅವರ ವಿಚಾರವನ್ನ ನಾವೀಗ ಕೇಳೋಣಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ಈ ಮುಂಗಾರು ಒಂದು ಹಂಗಾಮಿನ ಒಂದು ಸಮಯದಲ್ಲಿ ಈ ಸಮಗ್ರ ರೋಗ ನಿರ್ವಹಣೆಗಳ ಬಗ್ಗೆ ಕುರಿತು ನಾವೇನಪ್ಪಾ ಅಂತಂದ್ರೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳುವುದು ಎಲ್ಲ ರೈತ ಬಾಂಧವರಿಗೆ ಒಂದು ಅವಶ್ಯಕತೆಯಾಗಿದೆ. ಯಾಕಂತಂದ್ರೆ ಈಗಾಗಲೇ ತಾವು ಹೇಳಿದಾಗೇನೆ ರೈತ ಬಾಂಧವರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಬೆಳೆಯಲ್ಲಿ ಬರುವಂತಹ ಯಾವುದೇ ರೋಗಗಳಿಗೆ ಕೇವಲ ಕೀಟನಾಶಕಗಳನ್ನು, ಅದರಲ್ಲಿ ಮುಖ್ಯವಾಗಿ ರೋಗನಾಶಕಗಳನ್ನೇ ಬಳಸಿದ್ರೆ ಮಾತ್ರ ರೋಗಗಳು ನಮಗೆ ನಿರ್ವಹಣೆ ಆಗಿರುವಂತಹ ಕ್ರಮಗಳನ್ನ ಮತ್ತೆ ಕೆಲವೊಂದು ನಾವು ಕೈಗೊಳ್ಳುವಂತಹ ಕೃಷಿ ಚಟುವಟಿಕೆಗಳ ಮುಖಾಂತರನೂ ಸಹ ಈ ರೋಗಗಳ ಒಂದು ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತಿನಲ್ಲಿ ಈ ಎಲ್ಲಾ ಚಟುವಟಿಕೆಗಳನ್ನ ಒಗ್ಗೂಡಿಸಿ, ಅಂದ್ರೆ ಎಲ್ಲಾ ಚಟುವಟಿಕೆಗಳನ್ನು ಸ್ವಲ್ಪ ಸ್ವಲ್ಪ ನಾವು ಅಳವಡಿಸಿಕೊಂಡು ರೋಗಗಳ ನಿಯಂತ್ರಣ ಮಾಡುವುದಕ್ಕೆ ನಾವೇನಂತೀವಿ ಅಂದ್ರೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳಂತ ನಾವು ಕರಿತೀವಿ. ಈಗ ಮೊದಲನೇದಾಗಿ ನಾನು ಈ ಮುಂಗಾರು ಬೆಳೆಗಳಲ್ಲಿ ಒಂದು ಪ್ರಮುಖ ಬೆಳೆ ಅಂದ್ರೆ ನಮಗೆ ಈಗ ತೊಗರಿ ಬೆಳೆ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೇನೆ. ಈಗ ತೊಗರಿ ಬೆಳೆಯಲ್ಲಿ ನಮಗೆ ಸಮಗ್ರ ರೋಗ ನಿರ್ವಹಣಾ ಮಾಡುವ ಪದ್ಧತಿ ಅಥವಾ ಅವಶ್ಯಕತೆ ಎಲ್ಲಿ ಕಂಡು ಬರ್ತದೆ? ಸಾಮಾನ್ಯವಾಗಿ ತೊಗರಿ ಅಂತ ತಕ್ಷಣ ಪ್ರತಿಯೊಬ್ಬ ರೈತರಿಗೂ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಬೆಳೆಯುವಂತಹ ಒಂದು ಅತಿ ಹೆಚ್ಚಿನ ಪ್ರದೇಶ ಆವರಿಸಿರುವಂತಹ ಈ ಬೆಳೆ. ಈ ಬೆಳೆಯಲ್ಲಿ ನೆಟೆ ರೋಗ ಅನ್ನುವಂಥದ್ದು ನಮಗೆಲ್ಲಾ ರೈತ ಬಾಂಧವರಿಗೂ ತಿಳಿದಿರುವಂತದ್ದು, ಒಂದು ಬಹುತೇಕ ಹೆಚ್ಚು ರೈತರ ಬಾಂಧವರಿಗೆ ಪರಿಚಿತ ಇರುವಂತಹ ಒಂದು ತೊಗರಿ ಬೆಳೆಯ ಪ್ರಮುಖ ರೋಗ. ಈ ರೋಗದ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿ ಅಳವಡಿಸಿಕೊಳ್ಳುವುದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಕೇವಲ ನಾವು ಬೆಳೆಗಳಿಗೆ ಏನಪ್ಪಾ ಅಂತಂದ್ರೆ ರೋಗ ತಡೆಯಲಿಕ್ಕೆ ಇಲ್ಲಿ ಸಿಂಪಡಣೆ ಮಾಡುವುದರಿಂದಲೂ ಸಹ ರೋಗ ನಿರ್ವಹಣೆ ಆಗುವುದಿಲ್ಲ. ಬೀಜಗಳಿಗೆ ಏನಪ್ಪಾ ಅಂತಂದ್ರೆ ಕೇವಲ ಬೀಜೋಪಚಾರದಿಂದ ಮಾತ್ರನೂ ನಿರ್ವಹಣೆ ಆಗುವುದಿಲ್ಲ, ಅಥವಾ ಯಾವುದೇ ರಾಸಾಯನಿಕಗಳನ್ನು ಮಾತ್ರ ಬಳಸೋದ್ರಿಂದಲೂ ಸಹ ನಿರ್ವಹಣೆ ಆಗುವುದಿಲ್ಲ.
ಆಗೋದಿಲ್ಲ. ಒಟ್ಟಾರೆ ಈ ತೊಗರಿಯಲ್ಲಿ ಬರುವಂತಹ ನೆಟೆ ರೋಗದ ನಿರ್ವಹಣೆಗೆ ನಾವು ಕೆಲವೊಂದು ಚಟುವಟಿಕೆಗಳನ್ನ ಪ್ರತಿ ವರ್ಷ ಕಡ್ಡಾಯವಾಗಿ ನಾವೇನಪ್ಪಾ ಅಂತಂದ್ರೆ ಕೈಗೊಳ್ಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕು ಅಂತಂತಂದ್ರೆ ಈಗ ಬೇಸಿಗೆ ಹಂಗಾಮಿನಲ್ಲಿ ಆಳವಾಗಿ ಉಳುಮೆ ಮಾಡುವಂತದ್ದು ಒಂದು. ಈ ಬೇಸಿಗೆ ಹಂಗಾಮಿನಲ್ಲಿ ಆಳವಾಗಿ ಉಳುಮೆ ಮಾಡುವುದರ ಜೊತೆ ಏನಾಗ್ತದೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ರೋಗಕಾರಕಗಳು ಬಿಸಿಲಿಗೆ ಹೊರಗೆ ಬಂದು ಅವು ಏನಪ್ಪಾ ಅಂತಂದ್ರೆ ರೋಗ ಒಂದು ಹರಡುವಂತಹ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ತದನಂತರ ನಾವು ಈ ಮುಂಗಾರು ಪ್ರಾರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಹೊಲಗದ್ದೆಗಳಲ್ಲಿ ಏನಪ್ಪಾ ಅಂತಂದ್ರೆ ನೀರು ನಿಲ್ಲದ ಹಾಗೆ ನಾವು ಉಳುಮೆ ಮಾಡಿ ಭೂಮಿಯನ್ನ ನಾವು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ತದನಂತರ ಈಗ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ರೋಗವನ್ನ ತಡೆದುಕೊಳ್ಳುವಂತಹ ತಳಿಗಳನ್ನೇನಪ್ಪಾ ಅಂತಂದ್ರೆ ಆಯ್ಕೆ ಮಾಡುವುದು ಬಹಳ ಸೂಕ್ತ ಆಗಿದೆ. ಈಗ ನಾವು ರೋಗ ನಿರೋಧಕ ಅಂದ್ರೆ ನೆಟ್ಟೆ ರೋಗ ನಿರೋಧಕ ತಳಿಗಳಲ್ಲಿ ಈಗ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರುವಂತಹ GRG 811 ಮತ್ತೆ GRG 152 ಈ ಎರಡು ಹೊಸ ತಳಿಗಳೇನಪ್ಪಾ ಅಂತಂದ್ರೆ ನೆಟ್ಟೆ ರೋಗವನ್ನ ತಡೆದುಕೊಳ್ಳುವುದರಿಂದ ಇವುಗಳನ್ನು ನಾವು ಬಿತ್ತನೆಗೆ ಬಳಸುವುದೇನಪ್ಪಾ ಅಂತಂದ್ರೆ ಬಹಳ ಸೂಕ್ತವಾಗಿರ್ತದೆ. ಸೊ ಈ ಕಾರಣದಿಂದ ನಾವು ಇಲ್ಲಿ ಬೆಳೆಗಳನ್ನೇನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಬೆಳೆಗಳನ್ನು ಸಹ ನಾವು ಅಳವಡಿಸಿಕೊಳ್ಳುವುದರಿಂದ ರೋಗದ ನಿಯಂತ್ರಣ ಮಾಡಬಹುದು. ಇದಲ್ಲದೆ ಏನಪ್ಪಾ ಅಂತಂತಂದ್ರೆ ಈಗ ಬಿತ್ತನೆಯ ಪೂರ್ವ